ಕತೆ. ಮತ್ತೆ ಇನ್ನೊಂದು ನನಗೆ ಇಷ್ಟ ಆಗಿದೆ ಅಂದ್ರೆ ಇವರು ಕಂಟೆಂಟ್ ಅನ್ನ ಬಿಟ್ಟು ಹೊರಗಡೆ ಹೋಗ್ಲಿಲ್ಲ. ಯೂಶಲಿ ಕಂಟೆಂಟ್ ವಿತ್ ಏನೋ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನ ಮಿಕ್ಸ್ ಮಾಡುವಂಥದ್ದು ಅದು ಇದು ಮಾಡ್ಲಿಲ್ಲ. ಪೊಲೀಸ್ ಡ್ರಾಮಾ ಏನಿದೆ ಅದ್ರ ಒಳಗಡೆನೆ ಆ ಚೌಕಟ್ಟಲ್ಲೇ ಇಡೀ ಕತೆ ಹೋಗುತ್ತೆ. ಅಂಡ್ ಅದೊಂದು ಆಕ್ಚುಲಿ ಒಂದು ಪ್ಲಸ್ ಪಾಯಿಂಟ್ ಸಿನಿಮಾದು. ಅಂಡ್ ಎಲ್ಲ ಆಕ್ಟರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸಾಕಷ್ಟು ಸೀನಿಯರ್ ಆಕ್ಟರ್ಸ್ ಇದ್ದಾರೆ. ಅಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಕೂಡ ತುಂಬಾ ನ್ಯಾಚುರಲ್ ಅನ್ಸುತ್ತೆ. ಇಡೀ ಸಿನಿಮಾದಲ್ಲಿ ತುಂಬಾ ಸಸ್ಪೆನ್ಸ್ಗಳು ಕೂಡ ಅಲ್ಲಲ್ಲಿ ಬರ್ತಾನೆ ಹೋಗುತ್ತೆ ಕೊನೆ ಮೂಮೆಂಟ್ ವರೆಗೂ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಅಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಪ್ರಮೋದ್ ಶೆಟ್ಟರ್ ಸರ್ ಕೂಡ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಹೇಳಿದ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಮೇಡಮ್ ಹೇಳ್ದಂಗೆ ಕಂಟೆಂಟ್ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಸ್ ಮುಂದೆ ಬರುವಂಥದ್ದು ಬಹಳ ಕಮ್ಮಿ. ಪ್ರೊಡ್ಯೂಸರ್ಸ್ ಅವ್ರಿಗೆ ಮೊದಲು ಅಭಿನಂದನೆ ಹೇಳ್ಬೇಕು. ಮುಂದೆ ಬಂದು ಈ ತರ ಒಂದು ಸಿನಿಮಾಗಳಿಗೆ ಒತ್ತು ಕೊಡ್ತಾ ಇರುವಂಥದ್ದು. ಕನ್ನಡ ಸಿನಿಮಾಗಳಿಗೆ ಕಂಟೆಂಟ್ ಸಿನಿಮಾಗಳು ಅಂತ ಬಂದಾಗ ಇನ್ನೊಂದಷ್ಟು ಪ್ರೊಡ್ಯೂಸರ್ಸ್ ಆಗ್ಲಿ, ನಾವು ಕನ್ನಡಿಗರಾಗ್ಲಿ ಎಲ್ಲರೂ ಕೂಡ ಇದಕ್ಕೆ ಕನ್ನಡ ಸಿನಿಮಾಗಳಿಗೆ ಒತ್ತು ಕೊಡೋಣ. ಆದಷ್ಟು ನಮ್ಮ ಕೈಲಾದಂತ ಸಪೋರ್ಟ್ ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಶ್ರೇಷ್ಠ ಮೂವಿಯ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಗೆ ನನ್ನ ಒಂದು ಬಿಗ್ ಸಲ್ಯೂಟ್. ಚಿತ್ರ ಅದ್ಭುತವಾಗಿದೆ. ನನಗೆ ಸ್ಟೋರಿ ಒಂದು ಎಳೆ ಸಣ್ಣದು ಮಾತ್ರ ಬಿಗಿನಿಂಗ್ ಹೆಂಗಾಗುತ್ತೆ ಅಂತ ಗೊತ್ತಿತ್ತು ಅಷ್ಟೇನೆ. ಬಟ್ ನಾನು ಕೊನೆ ಎಂಡ್ವರೆಗೂ ಸೀಟಿನ ಕೊನೆಯಲ್ಲಿ ಕೂತು ಏನಾಗುತ್ತೆ ಅನ್ನೋ ಕಾತುರದಲ್ಲಿ ಇದ್ದೆ. ನಾನು ವೃತ್ತಿಪರ ಪೊಲೀಸ್ ಅಧಿಕಾರಿಯಾಗಿ 35 ವರ್ಷ ಕರ್ನಾಟಕ ಪೊಲೀಸ್ನಲ್ಲಿ ಕೆಲಸ ಮಾಡಿದವನು. ಬಟ್ ನಾವು ಥ್ರೂಔಟ್ 35 ವರ್ಷ ಒಳ್ಳೆ ಕೆಲಸ ಮಾಡಿದ್ವಿ. ಯಾಕಂದ್ರೆ ನಾನು ಸೇರಿದ್ದು 77 ಇಸ್ವಿಲಿ. ಬಹಳ ಜನ ಇಲ್ಲಿ ಇರೋರು ಹುಟ್ಟಿರ್ಲಿಕ್ಕಿಲ್ಲ ಆ ವರ್ಷ. ಆಗ ನಮ್ಮ ವ್ಯವಸ್ಥೆ ಬಹಳ ಒಳ್ಳೇದಿತ್ತು, ಬಹಳ ಪ್ರಾಮಾಣಿಕರಿದ್ರು, ಬಹಳ ಒಳ್ಳೆ ಜನ ಇದ್ರು. ನಾನು ನಿವೃತ್ತಿಯಾಗಿ 14 ವರ್ಷ ನನ್ನನ್ನು ಇವತ್ತು ಸಿನಿಮಾ ಕರೆಸಿರ್ಬೇಕಾದ್ರೆ ನಾನು ಒಳ್ಳೆ ಕರ್ನಾಟಕ ಪೊಲೀಸ್ ಅಧಿಕಾರಿ ಇವತ್ತು ಕರೆಸಿದ್ದಾರೆ ಇಲ್ಲಿಗೆ. ಬಟ್ ಇಲ್ಲಿ ತೋರಿಸಿರುವ ಸ್ಯಾಡಿಸ್ಟಿಕ್ ಪೊಲೀಸ್ ಅಧಿಕಾರಿಗಳು ನನ್ನ ಜೊತೆ ಇದ್ರು. ಫ್ರಮ್ DG ಟು PC ವರೆಗೂ ಇಂಥ ಸ್ಯಾಡಿಸ್ಟ್ಗಳ ಮಧ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ವ್ಯವಸ್ಥೆ ಹಾಗೆ ಇದೆ. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಬಟ್ ಇದರಲ್ಲಿ ಕೊನೆಯಲ್ಲಿ ಒಂದು ಹೇಳೋ ಪ್ರಕಾರ, ಸ್ಕೂಲ್ನಲ್ಲಿ ಕೆಟ್ಟ ಮೇಸ್ಟ್ರು ಇದ್ರು, ಪ್ರೈವೇಟ್ ಸ್ಕೂಲ್ ಇದ್ರು, ಗೌರ್ಮೆಂಟ್ ಸ್ಕೂಲ್ ಇದ್ರು, ಒಳ್ಳೆ ಸ್ಕೂಲ್ಗೆ ಹೋಗ್ಬೋದು, ಆಸ್ಪತ್ರೆ ಪ್ರೈವೇಟ್ಸ್ ಹೋಗ್ಬೋದು. ಆದರೆ ಪೊಲೀಸ್ ಇಲಾಖೆಗೆ ಆಲ್ಟರ್ನೇಟ್ ಇಲ್ಲ. ಸೊ ನನ್ನ ಪ್ರಕಾರ ಪೊಲೀಸ್ ಇಲಾಖೆಗೆ ಸೇರೋರು ಹಣ ಮಾಡಬೇಕು ಅಂತ ಸೇರಲೇಬಾರ್ದು. ಹಣ ಮಾಡಬೇಕಾದ್ರೆ ನೋಡಿ, ಸಿನಿಮಾ ಮಾಡಿ ಹಣ ಮಾಡಿ. ಪೊಲೀಸ್ ಇಲಾಖೆಯಲ್ಲಿ 24/7 ಕೆಲಸ ಮಾಡೋರು, ಮತ್ತೆ ಕೈ ಮತ್ತೆ ಬಾಯಿ ಶುದ್ಧವಾಗಿಟ್ಕೊಂಡಿರೋದು, ಮತ್ತೆ ಕಿವಿ ಅದನ್ನು ಶುದ್ಧವಾಗಿಟ್ಕೊಂಡಿರೋರು ಸಕ್ಸಸ್ಫುಲ್ ಪೊಲೀಸ್ ಆಫೀಸರ್ ಆಗಿದ್ದಾರೆ. ನನ್ನ ಗುರುಗಳು PG ಹರ್ಲಂಕರ್ ಅಂತೇಳಿ, ಅವರು IPS ಆಫೀಸರ್ ಆಗಿ 13 ವರ್ಷ ಆದ್ಮೇಲೆ ಒಂದು ಫ್ರಿಜ್ ತಗೊಂಡಿದ್ದಾರೆ. ಆಗ ನೀವು ನೆನೆಸ್ಕೊಳ್ಳಿ, 13 ವರ್ಷ ಆದ್ಮೇಲೆ ಫ್ರಿಜ್ ತಗೊಳ್ಳುವಾಗ ಆಗ ಬೆಲೆ ಇದ್ದಿದ್ದು 3,000 ರೂಪಾಯಿ ಫ್ರಿಜ್. ಅಂತ ಪ್ರಾಮಾಣಿಕ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದವರು. ಬಟ್ ಅಷ್ಟೇ ದುಷ್ಟ ಪೊಲೀಸ್ ಅಧಿಕಾರಿಗಳ ಮಧ್ಯೆನೂ ಕೆಲಸ ಮಾಡಿದ್ದಾರೆ. ಇದು ನೋಡುವಾಗ ನನಗೆ ಸ್ವಲ್ಪ ವೀರಪ್ಪನ ಕಾರ್ಯಾಚರಣೆಗಳು ನೆನಪು ಬರ್ತಾ ಇತ್ತು. ವೀರಪ್ಪನು ಒಳ್ಳೆ, ಯಾವ ಮಗು ಹುಟ್ಟುತ್ತೆ ನೋಡಿ, ಒಳ್ಳೆ ಮಗುವಾಗೆ ಹುಟ್ಟುತ್ತೆ. ಈ ಸಮಾಜ ಅವನ್ನ ಒಳ್ಳೆಯವನು ಕೆಟ್ಟವನು ಮಾಡುತ್ತೆ. ವೀರಪ್ಪನು ಹುಟ್ಟಿದ ಒಳ್ಳೆ ಪಾಪ ಫ್ಯಾಮಿಲಿಯಲ್ಲಿ ಹುಟ್ಟಿದ. ಅವನಿಗೆ ಪೊಲಿಟಿಷಿಯನ್ಸ್, ಬ್ಯಾಡ್ ಪೊಲಿಟಿಷಿಯನ್ಸ್, ಬ್ಯಾಡ್ ಫಾರೆಸ್ಟ್ ಆಫೀಸರ್ಸ್, ಬ್ಯಾಡ್ ಪೊಲೀಸ್ ಅವನನ್ನ ಬೆಳೆಸಿ ಸಮಾಜದಲ್ಲಿ ಅಲ್ಲಿ ತಗೊಂಡ್ಬಂದ್ರು. ಅವನು ಯಾವಾಗ ಬಹಳ ಕುಖ್ಯಾತಿ ಆಗ್ಬಿಟ್ಟ, ನರಾಂತಕಾಗ ನಮ್ಮಂತ ಪೊಲೀಸ್ ಅಧಿಕಾರಿಗಳನ್ನ ಅಲ್ಲಿಗೆ ಕಾರ್ಯಾಚರಣೆ ತಗೊಂಡೋದ್ರು. ನನ್ನ ಜೊತೆಲಿ ಬಹಳಷ್ಟು ಜನ ಅಲ್ಲಿ ಅವ್ರ ಪ್ರಾಣ ತೆತ್ತರು. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಎಷ್ಟು ಒಳ್ಳೆಯವರಾಗಿರ್ತೀರಾ, ಸಮಾಜನೂ ಅಷ್ಟೇ ಒಳ್ಳೆಯದಾಗಿರುತ್ತೆ, ನಿಮ್ಮ ಸುತ್ತಮುತ್ತಲೂ ಅಷ್ಟೇ ಒಳ್ಳೆಯದಾಗಿರುತ್ತೆ. ನೀವು ಹಣ ಮಾಡಬೇಕು ಅಂದ್ರೆ ದಯವಿಟ್ಟು ಪೊಲೀಸ್ ಇಲಾಖೆಗೆ ಸೇರಬೇಡಿ. ಬಟ್ ಈ ಸಿನಿಮಾ ನೋಡುವಾಗ ನನಗನ್ಸುತ್ತೆ, ಈಗ ಇತ್ತೀಚೆಗೆ ಒಂದು 3-4 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರೋ ಒಂದು ಭ್ರಷ್ಟಾಚಾರ ನೋಡುವಾಗ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಮುಂದಿನ ಭವಿಷ್ಯ ಏನಪ್ಪ ಅನ್ನೋ ದೊಡ್ಡ ಒಂದು ಕ್ವಶನ್ ಮಾರ್ಕ್ ಉಳಿದ್ಬಿಡುತ್ತೆ ನನ್ನ ಮನಸ್ಸಲ್ಲಿ. ಯಾಕೆಂದ್ರೆ
ನಾವು ಸೇರಿದಾಗ ನಮ್ಮ ಹಿರಿಯರು ನಮ್ಮನ್ನು ಬೆಳೆಸಿದ್ರು. ಅಶೋಕ ನೋಡು, ನೀನು ಒಳ್ಳೆ ಪೊಲೀಸ್ ಅಧಿಕಾರಿ ಆಗಬೇಕು, ರಕ್ಷಣೆ ಮಾಡಬೇಕು ಸಮಾಜನ ಅಂತ ನಾವು ಮಾಡ್ಕೊಂಡು ಬಂದ್ವಿ. ನಾವು ನಿವೃತ್ತ ಸ್ಟೂಡೆಂಟ್ಸ್ ಬಹಳ ಜನ ಇದ್ದಾರೆ ಇಲಾಖೆಯಲ್ಲಿ. ನೀವು ಗೊತ್ತಿರಬಹುದು, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಕರ್ನಾಟಕದ ಪಾಂಡಿಚೇರಿ ಎಷ್ಟು ರಾಜ್ಯಗಳಲ್ಲಿ ಹೈಯೆಸ್ಟ್ ಇವತ್ತು ಡ್ರಗ್ಸ್ ಹಿಡಿದಿರೋದು ನಮ್ಮ CCB, ಬೆಂಗಳೂರು CCB. ಅವ್ರ ACP ನನ್ನ ಸ್ಟೂಡೆಂಟ್ ಮಹಾನಂದ್ ಅಂತೇಳಿ, ನನ್ನ ಪ್ರಾಡಕ್ಟ್. ಅವನ ರಕ್ತ ಕಣಕಣಗಳಲ್ಲಿ ಅವನಿಗೆ ಪ್ರಾಮಾಣಿಕತೆ ಹೇಳ್ಕೊಟ್ಟಿದ್ದೀನಿ. ಹೆಚ್ಚು ಕಮ್ಮಿ 250-300 ಕೋಟಿಯ ಇದನ್ನು ಹಿಡಿದಿದ್ದಾರೆ. ಇದನ್ನು ಇವತ್ತು ಪೇಪರ್ ನೋಡಿ ಸುಮಾರು 220 ಕೋಟಿ ಹಿಡಿದಿದ್ದಾರೆ. ಪೊಲೀಸಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಬಹುದು. ಪೊಲೀಸ್ ಇಲಾಖೆ ಬಹಳ ಪವಿತ್ರವಾದ ಇಲಾಖೆ. ತಾಯಿ ಬಿಟ್ರೆ ನನ್ನ ಪ್ರಕಾರ ಪೊಲೀಸ್ ಇಲಾಖೆನೇ ಪವಿತ್ರವಾದ ಇಲಾಖೆ. ನಾವು ಕೆಲಸ ಮಾಡಿರೋದ್ರಿಂದ ನಾವು ಇವತ್ತು ಧೈರ್ಯವಾಗಿ ನಿಂತು ಮಾತಾಡ್ಬೋದು. ಬಟ್ ಪಿಕ್ಚರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆನೂ ಥಿಯೇಟರ್ಗೆ ಬಂದೇ ಈ ಸಿನಿಮಾ ನೋಡಬೇಕು. ನಿಮಗೆ ಒಳ್ಳೆ ಪೊಲೀಸ್ ಬೇಕು ಅಂದ್ರೆ ಈ ಸಿನಿಮಾ ನೋಡಬೇಕು. ನಿಮ್ಮ ಮಕ್ಕಳಲ್ಲೂ ಆ ಗುಣನ ಬೆಳೆಸ್ಬೇಕು. ಮತ್ತೆ ನಿಮ್ಗಳ ಯಾರಾದ್ರೂ ಪರಿಚಯ ಇದ್ರೆ ಪೊಲೀಸ್ನವರು ಅವ್ರಿಗೆ ಹೇಳಬೇಕು, ನೀವು ಸಮಾಜನ ರಕ್ಷಣೆ ಮಾಡೋರು, ದೇಶನ ಹೇಗೆ ಸೈನಿಕರು ರಕ್ಷಣೆ ಮಾಡ್ತಾರೆ, ಈ ಸಮಾಜನ ರಕ್ಷಣೆ ಮಾಡೋರು ಪೊಲೀಸ್ನವರು. ಅವರು ಪಕ್ಷಕರಾಗಬಾರದು ಯಾವತ್ತು. ಈಗ ನನ್ನ ಸ್ನೇಹಿತರು ಹೇಳ್ತಾ ಇದ್ರು, ನನ್ನ ಇನ್ನೊಬ್ರು SP ರವಿ ಒಬ್ರು ಇನ್ಸ್ಪೆಕ್ಟರ್ನ ಹಿಡಿದು ಬಿಡ್ತಾರೆ ಇತ್ತೀಚೆಗೆ ಲೋಕಾಯುಕ್ತ. ಕೂಗಾಡ್ತಾನೆ ಅವ್ನು ಹೆಲ್ಪ್ ಹೆಲ್ಪ್ ಅಂತ ಹೇಳಿ ಯೂನಿಫಾರ್ಮ್ ಅಲ್ಲಿ. ಅವರಿಗೆ ಸ್ಟ್ರೋಕ್ ಆಗ್ಬಿಟ್ಟಿದೆಯಂತೆ. ಇನ್ನು ಕೆಲವೇ 1 ವರ್ಷನೇ 2 ವರ್ಷ ಸರ್ವಿಸ್ ಇರೋದು ನೋಡಿ. ಭ್ರಷ್ಟಾಚಾರ ಯಾವತ್ತೂ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಿ. ಈ ಸಿನಿಮಾ ಪೊಲೀಸ್ ಇಲಾಖೆಯದು ಕಣ್ಣು ತೆರೆಸುವಂತ ಸಿನಿಮಾ ಇದು ನನ್ನ ಪ್ರಕಾರ. ಈಗ ಯಾರು ಪೊಲೀಸ್ ಇಲಾಖೆನಲ್ಲಿ ಇದ್ದಾರೆ ಅವ್ರು ಈ ಸಿನಿಮಾ ನೋಡ್ಬೇಕು. ಹೊಸದಾಗಿ ಸೇರೋವ್ರಿಗೂ ಒಂದು ಒಳ್ಳೆ ಸಿನಿಮಾ ಇದು. ಯಾಕಂದ್ರೆ ಮಾಡ್ತಾರೆ, ಬಟ್ ಇವತ್ತು ಶೂಟ್ ಇದ್ದಿದ್ರಿಂದ ಹಿ ಕುಡಂಟ್ ಕಮ್, ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಬಟ್ ತುಂಬಾ ಖುಷಿ ಇದೆ. ಯಾವಾಗ್ಲೂ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಬಂದಾಗ ಪ್ರತಿ ಕ್ಷಣ ನಾವು ಕಾಯ್ತೀವಿ ವಾಟ್ ನೆಕ್ಸ್ಟ್ ಅಂತ ಒಂದು ವಿಚಾರ ಮಿನಿಟ್ ತನಕ ತಗೊಂಡು ಹೋಗಿದೆ ಈ ಸಿನಿಮಾ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಖುಷಿ ಪಡ್ತೀನಿ. ಲಾಸ್ಟ್ ಮಿನಿಟ್ ತನಕ ಏನಾಯ್ತು ಅಂತ ಸೀನಲ್ಲಿ ಕೂತು ನೋಡುವಂತ ಎಷ್ಟೋ ಸನ್ನಿವೇಶಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬ ನಟ, ಅದು ಯಾರೇ ಆಗಿರಬಹುದು, ಎಲ್ಲೂ ಬೋರ್ ಅನ್ಸಲ್ಲ ನಮ್ಗೆ. ಇಲ್ಲೇನೋ ಇನ್ನೇನೋ ಕಂಟೆಂಟ್ ಬೇಕಿತ್ತು, ಮತ್ತೊಂದಿಷ್ಟು ವಿಚಾರ ಬೇಕಿತ್ತು ಅಂತ ಎಲ್ಲೂ ಅನ್ಸಲ್ಲ. ಆ ತರ ಅದ್ಭುತವಾಗಿ ಮೂಡ್ ಬಂದಿರುವಂತ ಒಂದು ಸಿನಿಮಾ. ಅಂಡ್ ಅದು ಡೈರೆಕ್ಟರ್ ವರ್ಕ್ ಆಗಿರಬಹುದು, ಇನ್ಫ್ಯಾಕ್ಟ್ ಪ್ರೊಡ್ಯೂಸರ್ಗೆ ಕಂಗ್ರ್ಯಾಚುಲೇಟ್. ಯಾಕೆಂದ್ರೆ ಈ ತರದೊಂದು ಥ್ರಿಲ್ಲರ್ ಸಿನಿಮಾ ಮಾಡೋದಕ್ಕೆ ಸಾಕಷ್ಟು ಜನ ಕಮರ್ಷಿಯಲ್ ಸಿನಿಮಾಸ್ ಬಗ್ಗೆ ಎಲ್ಲರೂ ಒಲವು ತೋರಿಸ್ತಾರೆ, ಬಟ್ ಈ ತರದೊಂದು ಸಿನಿಮಾ ಮಾಡೋದಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡ್ತಾರೆ. ಬಟ್ ಅಮೇಸಿಂಗ್ ಜಾಬ್ ಅಂತ ಹೇಳಬಹುದು. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಟು ದ ಡೈರೆಕ್ಟರ್ ಆಲ್ಸೋ. ತುಂಬಾ ಅದ್ಭುತವಾಗಿ ಸಿನಿಮಾನ ತಗೊಂಡು ಹೋಗಿದ್ದಾರೆ. ಸೊ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಅಂಡ್ ಜನರಿಗೆ ಐ ಆಲ್ವೇಸ್ ರಿಕ್ವೆಸ್ಟ್, ಪ್ಲೀಸ್ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.